ರಾಜಾ ಸಾಬ್ ಪ್ರಭಾಸ್ ಅವರು ಆಕ್ಟ್ ಮಾಡಿರುವ ಮೂವಿ. ರಾಜಾ ಸಾಬ್ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಎಂದು ಹೇಳಲಾಗುತ್ತದೆ. ಆದರೆ ಸಿನಿಮಾ ನೋಡಿದ ನಂತರ ಆ ಭಾವನೆ ಸರಿ ಬರುವುದಿಲ್ಲ. ಕತೆಗೆ ಸ್ಪಷ್ಟ ದಿಕ್ಕೇ ಇಲ್ಲ. ಸೀನ್ಗಳ ನಡುವೆ ಯಾವುದೇ ಸಂಪರ್ಕ ಕಾಣಿಸುವುದಿಲ್ಲ. ಒಂದು ಸೀನ್ ಏಕೆ ಬರುತ್ತದೆ, ಮುಂದಿನ ಸೀನ್ ಏಕೆ ಹೋಗುತ್ತದೆ ಎಂಬುದೇ ಅರ್ಥವಾಗುವುದಿಲ್ಲ. ಹಾರರ್ ಎಲಿಮೆಂಟ್ ಇದೆ ಎಂದು ಹೇಳಿದರೂ ಭಯ ಹುಟ್ಟಿಸುವ ಕ್ಷಣಗಳು ಕಡಿಮೆ. ಮಿಸ್ಟ್ರಿ ಅನ್ನೋದು ಮಧ್ಯೆ ಮಧ್ಯೆ ಬಂದು ಮತ್ತೆ ಕಣ್ಮರೆಯಾಗುತ್ತದೆ. ಲಾಜಿಕ್ ಹುಡುಕಿಕೊಂಡು ಹೋದರೆ ಸಿನಿಮಾ ಅಲ್ಲೇ ಮುಗಿದು ಹೋಗುತ್ತದೆ. ಎಲ್ಲವೂ ಮ್ಯಾಜಿಕ್, ಅತಿರೇಕ, ಕಾರಣವಿಲ್ಲದ ಘಟನೆಗಳ ಸರಣಿ ಈ ಸಿನಿಮಾ. 3 ಜನ ಹೀರೋಯಿನ್ಗಳ ಪಾತ್ರದ ಬಗ್ಗೆ ಹೇಳುವುದಾದರೆ, ಅವರು ಯಾವಾಗ ಬರುತ್ತಾರೆ, ಏನು ಮಾಡುತ್ತಾರೆ ಮತ್ತೆ ಯಾವಾಗ ಹೋಗುತ್ತಾರೆ ಅನ್ನೋದೇ ಗೊತ್ತಾಗುವುದಿಲ್ಲ. ಕತೆಗೆ ಅವರ ಪಾತ್ರಗಳು ಏನು ಕೊಡುಗೆ ಕೊಡುತ್ತವೆ ಅನ್ನೋದೇ ಸ್ಪಷ್ಟವಿಲ್ಲ. ಕೇವಲ ಹಾಡು ಸೀನ್ಗಳಿಗೆ ಮಾತ್ರ ಬಳಕೆ ಮಾಡಿದಂತಿದೆ. ನಟನೆ ವಿಚಾರಕ್ಕೆ ಬಂದರೆ, ಪ್ರಭಾಸ್ ತಮ್ಮ ಅಭಿಮಾನಿಗಳನ್ನು ಖುಷಿಪಡಿಸುವಷ್ಟು ಸ್ಟೈಲ್ ಮತ್ತು ಪ್ರೆಸೆನ್ಸ್ ನೀಡಿದ್ದಾರೆ. ಆದರೆ ಒಳ್ಳೆಯ ಕತೆ, ಬಲವಾದ ಸ್ಕ್ರೀನ್ ಪ್ಲೇ ಇಲ್ಲದಿದ್ದರೆ ನಟನೆ ಮಾತ್ರದಿಂದ ಸಿನಿಮಾ ಉಳಿಯಲ್ಲ. ಒಟ್ಟಾರೆ ಹೇಳೋದಾದರೆ, ರಾಜಾ ಸಾಬ್ ಒಂದು ದುರ್ಬಲ ಕತೆ, ಗೊಂದಲದ ಸ್ಕ್ರೀನ್ ಪ್ಲೇ ಹಾಗೂ ಲಾಜಿಕ್ ಇಲ್ಲದ ಮ್ಯಾಜಿಕ್ಗಳ ಮಿಶ್ರಣ. ಸಾಮಾನ್ಯ ಪ್ರೇಕ್ಷಕರಿಗೆ ಈ ಸಿನಿಮಾ ಕನೆಕ್ಟ್ ಆಗುವುದಿಲ್ಲ. ಇದು ಕೇವಲ ಪ್ರಭಾಸ್ ಅಭಿಮಾನಿಗಳಿಗಷ್ಟೇ ಒಂದು ಬಾರಿ ನೋಡಬಹುದಾದ ಸಿನಿಮಾ. ಒಟ್ಟಾರೆ ನನ್ನ ಅಭಿಪ್ರಾಯ, ಇದು ಉತ್ತಮ ಸಿನಿಮಾ ಅಲ್ಲ. ನನ್ನ ರೇಟಿಂಗ್ ಈ ಸಿನಿಮಾಗೆ 2 ಸ್ಟಾರ್ ಔಟ್ ಆಫ್ 5. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ.